ಮೇಲ್ಮನೆಯ ಮಹಾ ತೀರ್ಪು ಈಗ ಹೊರಬಿದ್ದಿದೆ. ಕಾಂಗ್ರೆಸ್ ಇಳಿಸಿರುವಂತಹ ಎಲ್ಲ ಅಭ್ಯರ್ಥಿಗಳು ಅಂದ್ರೆ 5 ಅಭ್ಯರ್ಥಿಗಳು ಗೆದ್ದು ಬೀಗಿದ್ದಾರೆ. ಪರಿಷತ್ನ ಈ ಒಂದು ಜಂಗಿ ಕುಸ್ತಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದು ಬೀಗಿದ್ದಾರೆ. ಮೊದಲ ಪರಿಷತ್ ಫೈಟ್ ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಗೆದ್ದಿದ್ದಾರೆ. ಇಲ್ಲಿ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಭರ್ಜರಿಯಾಗಿರುವಂತಹ ಗೆಲುವು ಅವರಿಗೆ. ಅನ್ಕೊಂಡಿರ್ಲಿಲ್ಲ ಈ ಪರಿ ಅವರಿಗೆ ಅತಿ ಹೆಚ್ಚು ವೋಟಿಂಗ್ ಬರುತ್ತೆ ಅಂತೇಳಿ. 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ 11 ಹೆಚ್ಚುವರಿ ಮತಗಳನ್ನ ಕಾಂಗ್ರೆಸ್ ಪಡೆದುಕೊಂಡಿದೆ. ಕಣದಲ್ಲಿ 8 ಅಭ್ಯರ್ಥಿಗಳಿದ್ರು, 222 ಶಾಸಕರು, ಒಟ್ಟು 7 ಸ್ಥಾನಕ್ಕೆ ನಡೆದಿರುವಂತಹ ಚುನಾವಣೆ ಇದು. 8 ಅಭ್ಯರ್ಥಿಗಳ ಪೈಕಿ ಕಾಂಗ್ರೆಸ್ ಕಡೆಯಿಂದ 5, ಬಿಜೆಪಿಯಿಂದ 2, ಇನ್ನು ಜೆಡಿಎಸ್ ಅದು ಹೀನಾಯ ಸೋಲು ಅವರಿಗೆ. ಸೊ ಭರ್ಜರಿ ಆಗಿರುವಂಥ ಗೆಲುವು ಇಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿದೆ. ಡಿ ಕೆ ಶಿವಕುಮಾರ್ ಅವರ ತಂತ್ರ ಇಲ್ಲಿ ವರ್ಕ್ ಆಗಿದೆ ಅಂತ ಅನ್ಸುತ್ತೆ. ಕ್ರಾಸ್ ಔಟಿಂಗ್ ಆಗಿದೆ. ಇಲ್ಲಿ 140 ಬಂದರೆ ಸಾಕು ಅಂತ ಕಾಂಗ್ರೆಸ್ ಇತ್ತು, ಆದರೆ ಬಂದಿರೋದು 150 ದಾಟಿದೆ, 151. ಕಾಂಗ್ರೆಸ್ನ ಬಿ ಕೆ ಹರಿಪ್ರಸಾದ್ಗೆ 30 ಮತಗಳು ಬಂದಿವೆ. ತಿಪ್ಪಣ್ಣಪ್ಪ ಕಮಕನೂರ್ಗೆ ಅವರಿಗೂ ಕೂಡ 30 ಓಟು. ಇನ್ನು ಪಿ ವಿ ಮೋಹನ್ ಅವರಿಗೆ 29 ಓಟ್ ಸಿಕ್ಕಿದೆ. ಶಿವಣ್ಣ ಮಲವಳ್ಳಿಗೂ ಕೂಡ ಗೆದ್ದು ಬೀಗಿದ್ದಾರೆ. 5ನೇ ಅಭ್ಯರ್ಥಿ ಮೇಲೆ ಸಹಜವಾಗಿ ಎಲ್ಲರ ಕಣ್ಣಿತ್ತು. ಸೊ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜುಗೆ ಕೇವಲ 14 ಮತ ಮಾತ್ರ ಸಿಕ್ಕಿದೆ. ಕಾಂಗ್ರೆಸ್ನ ಬಿ ಕೆ ಹರಿಪ್ರಸಾದ್ಗೆ 30 ಮತಗಳು ಬಂದು ಭರ್ಜರಿ ಆಗಿರುವಂಥ ಗೆಲುವು. ತಿಪ್ಪಣ್ಣಪ್ಪ ಕಮಕನೂರ್ಗೆ 30 ಮತ, ಶಿವಣ್ಣಗೆ 30 ಮತ. ಸೊ 29 ಮತಗಳನ್ನ ಪಿ ವಿ ಮೋಹನ್ ಅವರು ಪಡೆದು ಭರ್ಜರಿ ಆಗಿರುವಂಥ ಗೆಲುವನ್ನ ದಾಖಲಿಸಿದ್ದಾರೆ. ಇಲ್ಲಿ 5ನೇ ಅಭ್ಯರ್ಥಿ ಸಹಜವಾಗಿ ಕುತೂಹಲ ಇತ್ತು, ಅವರಿಗೆ ಅತಿ ಹೆಚ್ಚು ಓಟು 32 ಮತಗಳು ಅವರಿಗೆ ಬಂದಿದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ 32 ಮತ. 5 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಒಳ್ಳೆಯ ಗೆಲುವು. ಈ ಗೆಲುವು ವೈಯಕ್ತಿಕ ನಾನು ಕಾರ್ಯಕರ್ತರಿಗೆ ವಂದಿಸ್ತಾ ಇದ್ದೇನೆ. ಇದು ಕಾರ್ಯಕರ್ತರ ಗೆಲುವು. ಮತಗಳ ಬಗ್ಗೆ ಅಧಿಕೃತವಾಗಿ ಪಾರ್ಟಿ ಹೇಳ್ತದೆ. ಪಕ್ಷ ಕೇರಳದಲ್ಲಿನ ಕೆಲಸವನ್ನು ನೋಡಿ ಬೇರೆ ಬೇರೆ ಸ್ಟೇಟ್ ಸರ್ ಅಡ್ಡ ಮತದಾನ ಆಗಿದಾವೆ ಅಂತ ಮಾಹಿತಿ ಇದೆ ಸರ್. ಬಂದ ಮಾಹಿತಿ ಪ್ರಕಾರ ನಿಮಗೆ ಎಷ್ಟು ಮತಗಳು ಬಂದು ಮತ್ತು ಅಡ್ಡ ಮತದಾನ ಸಂಖ್ಯೆ ಬಿಜೆಪಿ ಜೆಡಿಎಸ್ ಗೆದ್ದಿದ್ದಾರೆ. 5 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಸರ್ ಬಿಜೆಪಿ ಜೆಡಿಎಸ್ ಇಂದ ಅಡ್ಡ ಮತದಾನ ಆಗಿರೋದು ನಿಜವಾ? ತಾವು ಒಳಗಡೆ ಇದ್ರೆ ಅದು ನಾನು ಹೇಳಕ್ಕೆ ಬರೋಲ್ಲ, ಅದು ಪಾರ್ಟಿ ಹೇಳ್ತದೆ. ಯಾಕೆ ನನ್ನ ಕೇಳಿಸ್ತಾ ಇದೆ? ಪಾರ್ಟಿ ಹೇಳ್ತದೆ. ನಾನು ಗೆದ್ದ ಅಭ್ಯರ್ಥಿ ಅಷ್ಟೇ, ನನ್ನ ಸಂತೋಷವನ್ನು ಪ್ರಕಟಿಸ್ತಾ ಇದ್ದೀವಿ ಅಷ್ಟೇ.